ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನು ಈ ಚುನಾವಣೆ ಕಾವು ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತೇಳಿ ಒಂದು ಕಡೆ ಲಾಬಿ ನಡೆಸಿದರೆ, ಇನ್ನೊಂದು ಕಡೆ ಸಚಿವ ಮಲ್ಲಿಕಾರ್ಜುನ ಅವ್ರ ಮಗನಿಗೆ ಟಿಕೆಟ್ ಕೊಡಬೇಕಂತೇಳಿ ಇನ್ನೊಂದು ಕಡೆ ಲಾಬಿ ನಡೆಸ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಅಲ್ಪಸಂಖ್ಯಾತರ ನಾಯಕರಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಸೈಯದ್ ಫತೇಶ್ ಶಾ. ಸರ್, ಹೇಗೆ ನಡೀತಾ ಇದೆ ಸರ್ ಈ ಬಾರಿ ಎಲೆಕ್ಷನು? ಸರ್, ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಚೆನ್ನಾಗೈತಿ. ಯಾಕಂದರೆ 80,000 ಓಟ್ ಅದಾವು. ಯಾಕಂದರೆ ಅಜ್ಜಾರ ಆಯ್ತಲ್ಲ, ಈ ಸರಿ ಲಾಸ್ಟ್ ನಮ್ಮದು ಎಲೆಕ್ಷನ್ ಅಂತ ಹೇಳಿದ್ರಂತೆ. ಈಗ ಐತಲ್ಲ ಕೊಟ್ಟರೆ ಐತಲ್ಲ, ಮಲ್ಲಣ್ಣ ಐತಲ್ಲ ಕೊಟ್ಟರೆ ಐತಲ್ಲ, ಕೊಡಿಸಿ ಕೆಲಸ ಮಾಡಿಸಿದ್ರೆ ಚೆನ್ನಾಗೈತಿ. ಯಾರಿಗಾರ ಕೊಡಲಿ, ಅಲ್ಪಸಂಖ್ಯಾತರಿಗೆ ಐತಲ್ಲ ಮಂಡಕ್ಕಿ ಬಟ್ಟೆನಿಗಾರ ಕೊಡಲಿ, ಕೂಲಿ ಕೆಲಸ ಮಾಡೋನಿಗೆ ಕೊಡಲಿ, ಅಲ್ಪಸಂಖ್ಯಾತರಿಗೆ ಕೊಡಲಿ. ಓಕೆ, ಯಾರಿಗಾದ್ರೂ ಒಟ್ಟಿನಲ್ಲಿ ಯಾರಿಗಾದ್ರೂ ಕೊಡಲಿ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿ ಅಂತ ತಮ್ಮ. ಹೌದೌದು. ಓಕೆ, ಅಂದರೆ ಟಿಕೆಟ್ ಕೇಳೋದ್ರಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಶತಾಯಗತಾಯ ಈ ಬಾರಿಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಲೇಬೇಕಂತೇಳಿ ಮುಂಚೂಣಿಯಲ್ಲಿ ನಿಂತಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಅವ್ರು ಹೇಳ್ತಾರೆ, ಸಚಿವ ಜಮೀರ್ ಅಹ್ಮದ್ ಖಾನ್ ಅವ್ರು ಏನು ಸಂಬಂಧಪ್ಪ ಈ ಕ್ಷೇತ್ರಕ್ಕೆ ಅಂತೇಳಿ ಏಕವಚನದಲ್ಲಿ ವಾಗ್ದಾಳಿ ಮಾಡ್ತಾರೆ ಸರ್. ಅವ್ರ ಮೇಲೆ ಅದು ತಪ್ಪು, ಅದು ಅಂದಿದ್ದು ಏಕವಚನದಲ್ಲಿ ಮಾತಾಡಿದ್ದು ತಪ್ಪು. ಯಾಕಂದರೆ ಆಯ್ತಲ್ಲ, ಜಮೀರ್ ಅಹ್ಮದ್ ಖಾನ್ ಅಂದರೆ ಮುಸ್ಲಿಂ ಸಮಾಜದ ನಾಯಕರವರು, ಅವರು ಹಿರಿಯರು, ಅವರು ಹೇಳಿರ್ತಾರ ಈಗ ಮುಸ್ಲಿಮ್ಸಿಗೆ ಕೊಡ್ರಿ ಅಂತ ಹೇಳಿರ್ತಾರ. ಈಗ ಕುರುಬರು ಸಮಾಜದವ್ರ ನಾಯಕರು ಐತಲ್ಲ ಕುರುಬರಿಗೆ ಕೊಡ್ರಿ ಅಂತ ಹೇಳಿರ್ತಾರ. ಒಂದೊಂದು ನಾಯಕರು ಐತಲ್ಲ, ಒಂದೊಂದು ಸಮಾಜದ ನಾಯಕರು ಹೇಳಿರ್ತಾರೆ. ಅಂದರೆ ಒಂದೇ ಕ್ಷೇತ್ರಕ್ಕೆ ಸೀಮಿತ ಅಲ್ಲ ಜಮೀರ್ ಅಹ್ಮದ್ ಖಾನ್ ಅವರು, 224 ಕ್ಷೇತ್ರಕ್ಕೂ ಸೀಮಿತ. ಯಾಕಂದರೆ ಒಂದು ಅಲ್ಪಸಂಖ್ಯಾತರ ಪ್ರಮುಖ ನಾಯಕರು ಅವರು, ಅವ್ರಿಗೆ ಏಕಪಕ್ಷದ ವಾಗ್ದಾಳಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅಲ್ಲ. ತಪ್ಪದು ಮಾತಾಡಿದ್ದು ತಪ್ಪು. ಇಲ್ಲಿ ಏನೂ ಅಭಿವೃದ್ಧಿ ಕೆಲಸ ಆಗಿಲ್ಲ. ಏನು ಸರ್, ಈ ರಿಂಗ್ ರೋಡ್ ಬಿಟ್ಟರೆ ಮತ್ತೆ ಏನಿಲ್ಲ. ಇದು ಐತಲ್ಲ ಸೆಂಟ್ರಲಿಂದ ಆಗಿರೋದು. ಏನು ಸರ್, ಹೆಗಡೆ ನಗರ್ ಕಿತ್ತಿದ್ರು 1 ವರ್ಷ 2 ವರ್ಷ ಆಯ್ತು, ಏನೂ ಅಲ್ಲಿ ಕೆಲಸನೂ ಮಾಡಿಲ್ಲ. ಬಡವ್ರು ಐತಲ್ಲ ಬಾಡಿಗೆ ಕಟ್ಟಕ್ಕೆ ಆಗತ್ತಿಲ್ಲ. ಈಗ ಕಿತ್ತಿದ ಸಲುವಾಗಿ ಒಂದು ಸಲನೂ ಬಂದು ನೋಡಿಲ್ಲ ಯಾರು. ಏನು ಸರ್, ಸಣ್ಣ ಲೀಡ್ರು ಬರ್ತಾರ, ಪಾಪ ಅವ್ರು ಐತಲ್ಲ ಅಸಿಸ್ಟೇಷನ್ ಕೊಡ್ತಾರ, ಹೋಗ್ತಾರ. ಅವ್ರ ಕೈಲಿಂದ ಏನಾಕೈತಿ, ಇವರು ಗ್ರ್ಯಾಂಟ್ ತಂದು ಐತಲ್ಲ ಏನಾರ ಮನಿ ಮಾಡಿಕೊಟ್ರೆ ಅವ್ರು ಇರ್ತಾರೆ. ಅವರು ದಕ್ಷಿಣಕ್ಕೆ ಸೇರಿದ್ದದು, ಅವ್ರದ್ದೇ ಓಟ್, ಅದು ಅಜ್ಜರಿಗೆ ಹಾಕಿದ್ದೇ ಓಟ್. ಅವು ಅವ್ರಿಗೆ ಕಾಳಜಿ ಮಾಡಾಕತ್ತಿಲ್ಲ. ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ನಾನು ಇಲ್ಲದ ಕಾಲಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ಅವರೇ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಬಾರಿ. ದೊಡ್ಡವ್ರು ಹೇಳಕತ್ತಾರ, ಎಲ್ಲ ಲೀಡರ್ಗಳು ಹೇಳಕತ್ತಾರ, ಅವ್ರಿಗೆ ಕೊಡ್ಬೇಕಂತ, ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಂತ ಹೇಳಿದ್ರಂತೆ ಅಜ್ಜಾರು. 25 ಮಲ್ಲಣ್ಣ ಐತಲ್ಲ ದೊಡ್ಡ ಮನ್ಸು ಮಾಡಿ ಏನಾರ ಐತಲ್ಲ ಕೊಟ್ಟರೆ ಚೆನ್ನಾಗೈತಿ. ಈಗ ಅವರು ಸಮರ್ಥ ಅವ್ರಿಗೆ ಟಿಕೆಟ್ ಕೇಳ್ತವ್ರೆ, ಸಮರ್ಥವ್ರಿಗೆ ಕೇಳಾಕತ್ತಾರೆ. ನಮಗೆ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಚೆನ್ನಾಗೈತೆ ನಾವು ನಮ್ಮ ಅಭಿಪ್ರಾಯ ಐತಿ. ನಾವು ಹೇಳಿದರೆ ಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಇದ್ದರೆ ಮುಂದೆ ಏನು ಮಾಡ್ತಾರೆ ಸರ್? ಏನು ಮಾಡ್ತಾರೆ ಸರ್, ಐತಲ್ಲ ಪೈಪೋಟಿ ಆಕೈತಿ. ಅದು ಏನೈತೆ ಅಂತಾರಲ್ಲ ನಮ್ಗೆ ಇದರ ಗೋಡಾಯ ಮೈದಾನ ಅಂತ ಅದು ಆಕೈತಿ. ನಾವು ಏನೋ ಮಾಡೋಕ್ಕಲ್ಲ. ನಮ್ದೊಂದು ಓಟ್ ಏನೋ ನಾನು ಹಾಕಿರ್ಬೋದು, ಇನ್ನೂ ಬೇರೆ ಅದಾರಲ್ಲ ಸಾಕಷ್ಟು ಜನ ಇದ್ದಾರೆ. 80,000ಕ್ಕೂ ಹೆಚ್ಚು ಮತದಾನ ಇದೆ ನಿಮ್ದು. ಹೌದು. ಈಗ ಗೋಡಾಯ ಮೈದಾನ ಅಂತ ನೋಡ್ತಾರ. ಏನು ಐತಲ್ಲ MIM ನಿಂತ್ಕೊಂತೈತಿ, STP ನಿಂತ್ಕೊಂತೈತಿ, ಆಮ್ ಆದ್ಮಿ ಪಕ್ಷ ನಿಂತ್ಕೊಂತೈತಿ, ಮತ್ತು ಇಂಡಿಪೆಂಡೆಂಟ್ ನಿಂತ್ಕೊಂತಾವು, ಎಲ್ಲ ನಿಂತ್ಕೊಂತಾವ. ಅಲ್ಪಸಂಖ್ಯಾತರ ಅಂದರೆ ಯಾರು ನಿಂತ್ಕೊಳಲ್ಲ, ಯಾರು ಇಲ್ಲ. ಕಾಂಗ್ರೆಸ್ BJP ಎರಡೇ ಇರ್ತಾವು. ಇದೊಮ್ಮೆ ಕೊನೆ ಬಾರಿಗೆ ಇದೊಮ್ಮೆ ಅವಕಾಶ ಮಾಡಿಕೊಡ್ಬೇಕಂತೀರ? ಇದೊಮ್ಮೆ ಯಾರಿಗೆ? ಈಗ ಅಂದರೆ ಈಗ ಇವ್ರು ಕೇಳ್ತಾರಂಥದ್ದು ಅಲ್ಪಸಂಖ್ಯಾತರಿಗೆ ಯಾರಿಗೇ ಕೊಡಲಿ, ಒಬ್ರಿಗೆ ಯಾರಿಗಾದ್ರೂ ಒಂದು ಅವಕಾಶ ಮಾಡಿ. ಹೌದು, ಯಾರಿಗಾರ ಕೊಡಲಿ, ಒಂದು ಅವಕಾಶ ಮಾಡಿಕೊಳ್ಳಿ. ಯಾಟೋ ಒಡೆಯನಿಗಾರ ಅವಕಾಶ ಮಾಡಿಕೊಳ್ಳಿ, ನಾವು ಇದು ಮಾಡ್ತೀವಿ. ಹೌದು, ಕೂಲಿ ಮಾಡೋನಿಗೆ ಇದೆಲ್ಲ ಅವಕಾಶ ಮಾಡಿಕೊಳ್ಳಿ. ಈಗ ಕುಟುಂಬ ರಾಜಕಾರಣ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ್ಯ ಆಗ್ಬೇಕಂತೀರಿ? ಯಾಕಂದರೆ ಅವ್ರದ್ದು ಕುಟುಂಬ ರಾಜಕಾರಣ ಅಂದರೆ ಅಜ್ಜ ರೈತಲ್ಲ ಇಷ್ಟು ದಿನ ಮಾಡ್ಕೊಂಡು ಬಂದರು. ಪಾಪ ಅವರು ಮಾಡಿದರು, ಅವರು ಏನಿದ್ರು ಬಡವ್ರಿಗೆ ಇದು ಮಾಡಿದ್ರು. ಈಗ ಇದೆಲ್ಲ ಅಲ್ಪಸಂಖ್ಯಾತರಿಗೆ ಕೊಡಲಿ, ಒಂದು ಅವಕಾಶ ಕೊಡಲಿ. ಅವರು ಅವಕಾಶ ಕೊಡಲಿ. ಜಬ್ಬರ್ ಸಾಬಿಗೆ ಕೊಡ್ರಿ, ಇವ್ರಿಗೆ ಕೊಡ್ರಿ, ಅವ್ರಿಗೆ ಕೊಡ್ರಿ ಅಂತ ನಾವು ಹೇಳಕತ್ತಿಲ್ಲ. ಯಾರಿಗೂ ಹೇಳಕತ್ತಿಲ್ಲ. ಯಾರಿಗಾರಾದ್ರೂ ಕೊಡಲಿ. ಒಂದು ಸಲ ಇದೆಲ್ಲ ಗೆಲ್ಸ್ಕೊಂಡು ಬರೋದು ನಾವು ಅವಕಾಶ ಮಾಡ್ತೀವಿ. ಈ ಭಾಗದಲ್ಲಿ ಇನ್ನೂ ಏನೋ ಅಭಿವೃದ್ಧಿ ಹೊಂದಬೇಕು ಸರ್. ಕಾಲೇಜ್ ಇಲ್ಲ ಅಲ್ಲಿ. ಲೇಡೀಸ್ ಏನೇನು ಲೇಡೀಸ್ ಐತಲ್ಲ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಕೆಲ್ಸಕ್ಕೆ ಹೋಗ್ತಾರ. ಏನಿಲ್ಲ, ಒಂದು ಹಾಸ್ಪಿಟ್ಲ್ ಇಲ್ಲ, ಒಂದು ಕಾಲೇಜ್ ಇಲ್ಲ, ಏನಿಲ್ಲ. ಇಲ್ಲಿ ಹೋದ್ರೆ ಆ ಕಡೆ ಹೋಗ್ಬೇಕು, ಹಳಿ ದಾಟಿ ಬಂದರೆ ಈ ಕಡೆ ಬರಬೇಕು. ಏನು ಇಲ್ಲ ಐತಲ್ಲ, ಏನೂ ಅಭಿವೃದ್ಧಿ ಆಗಿಲ್ಲ. ಒಂದು ಹಾಸ್ಪಿಟಲ್ ಮಾಡಿದ್ರು, ಏನಾರ ಐತಲ್ಲ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ಚಿಕ್ಕಟಗಿರಿಗೆ ಹೋಗ್ರಿ ಅಂತಾರೆ.
ಏನಾರ ಇದ್ರು ಅಲ್ಲೇ ಹೋಗ್ರಿ ಅಂತಾರೆ. ಇಲ್ಲಿ ಏನೈತಿ ಇಲ್ಲಿ ಅಭಿವೃದ್ಧಿ? ಅಂದರೆ ನಿಮ್ಮ ಭಾಗಕ್ಕೆ ಯಾಕೆ ಬರಲಿಲ್ಲ? ಹಾಸ್ಪಿಟ್ಲ್ ಆಗಲಿ, ಒಳ್ಳೆಯ ಒಂದು ಗೌರ್ಮೆಂಟ್ ಕಾಲೇಜ್ ಆಗಲಿ, ಒಳ್ಳೆಯ ಒಂದು ಕಾರ್ಖಾನೆ ಯಾಕೆ ಬರಲಿಲ್ಲ ಈ ಬಾರಿ? ಅದು MLA MP ಇದು ಮಾಡಬೇಕಲ್ಲ, ಅಭಿವೃದ್ಧಿ ಮಾಡಬೇಕಲ್ಲ. ಎಷ್ಟು ಜನ ಮಾಡ್ತಾರ? ಅದನ್ನ ಯಾಕೆ ಈಗ ಇಲ್ಲಿ ಯಾರು ಜನನಾಯಕರು ಯಾರು ಕೇಳಿಲ್ವಾ ಈ ಭಾಗಕ್ಕೆ ಕೊಡಿ ಅಂತ? ಕೇಳಾಕತ್ತಾರ. ಈಗ ಜನ ಕೇಳಾಕತ್ತಾರ, ಕಾರ್ಪೊರೇಟರ್ ಕೇಳಾಕತ್ತಿಲ್ಲ, ಜನ ಕೇಳಾಕತ್ತಾರ. ಕಾರ್ಪೊರೇಟರ್ ಏನು ಅವರು ಓಣಿ ಆಯ್ತಲ್ಲ, ಅದು ಮಾಡಿಸಿರಿ ಇದು ಮಾಡಿಸಿರಿ ಅಂತ ಇದು ಮಾಡ್ತಾರೆ. ಇಲ್ಲಿ ಗ್ರಾಂಟ್ ತರೋದು MP ಐತಿ, MLA ಅದಾರ, ಮಿನಿಸ್ಟ್ರ್ ಅದಾರ, ಅವ್ರು ತಂದೈತಲ್ಲ ಮಾಡಬೇಕು. ದಕ್ಷಿಣಕ್ಕೆ ನಾನು ಐತಲ್ಲ ಈ ಸಲ 4-5 ಸಲ ಗೆದ್ದು ಬಂದೀನಿ, ನಾನು ಏನಾರ ಒಂದು ಅಭಿವೃದ್ಧಿ ಮಾಡಬೇಕಿಲ್ಲೇ ಅಂತ ಹೇಳಬೇಕು. ಇದು ಏನು ಮಾಡಿಲ್ಲ ಸರ್. ಇನ್ನೊಂದು ಕೊನೆಯದಾಗಿ, ಈಗ ಸಮರ್ಥವ್ರಿಗೆ ಟಿಕೆಟ್ ಕೊಟ್ಟರೆ ಅಲ್ಪಸಂಖ್ಯಾತ ನಾಯಕರ ಮುಂದಿನ ನಡೆ ಬೇರೆ ಪಕ್ಷದ ಕಡೆ ಅಂತ ತಾವು ಹೇಳಿದರೆ, ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರಲ್ಲ ಅಲ್ಪಸಂಖ್ಯಾತರ ಮತಗಳು. ಸರ್ ನಿಜ, ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂದರೆ ಐತಲ್ಲ ಅಲ್ಪಸಂಖ್ಯಾತರಿಗೆ ಕೊಡ್ರಿ ಅಂತ ಈ ಬಾರಿ. ಅಂದರೆ ಕಾಂಗ್ರೆಸ್ ಮೇನ್ ನಾಯಕರಿಗೆ ಅದೇ ಭರವಸೆನಾ? ಇವ್ರು ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅಲ್ಪಸಂಖ್ಯಾತರ ನಾಯಕರು ನಮಗೆ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅನ್ನೋ ಭರವಸೆ ಅವ್ರಿಗೆ ಇದೆಯಾ? ಸರ್ ನನಗೆ ಐತಲ್ಲ 53 ವರ್ಷ, 27 ವರ್ಷದ ಹುಡುಗರು, 25 ವರ್ಷ ಹುಡುಗರು ಐತಲ್ಲ ಏನಂತಾರಂದರೆ, ಮುಸ್ಲಿಮ್ಸ್ಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾವು ಐತಲ್ಲ ಬೇರೆ ಪಾರ್ಟಿ ಕೆಲಸ ಮಾಡ್ತೀವಿ ಅಂತ ಸುದ್ದಿ ಬರಾಕತ್ತಾವು. ಬೇರೆ ಪಾರ್ಟಿ ಕೆಲಸ ಮಾಡ್ತೀವಿ ಅಂತ ಹೇಳಕತ್ತಾರ. ನಮ್ದಂತೂ ನಾವು ಐತಲ್ಲ ನಮ್ಮ ಓಟ್ ಬಂದಿದ್ದು ಕಾಂಗ್ರೆಸ್ಸೇ ನಮ್ಮದು. ಏನು ಸರ್, ಈ ಸಲ ಐತಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಐತಲ್ಲ ಒಳ್ಳೇದೈತಿ. ಮಲ್ನಾಡರು ಐತಲ್ಲ ದೊಡ್ಡ ಮನಸ್ಸು ಮಾಡಿ ಕೊಡಿಸ್ಬೇಕು. ಅಂದರೆ ಈಗ ನಿಮ್ಮದೇ ಅಲ್ಪಸಂಖ್ಯಾತರ ನಾಯಕರು ಸಾದಿಕ್ ಪೈಲ್ವಾನ್ರು ಹೇಳಿದರು, ಯಾಕಂದರೆ ಇದೊಮ್ಮೆ ನಮಗೆ ಯಾರಿಗಾದರೂ ಅವಕಾಶ ಮಾಡಿಕೊಡ್ಲಿ, ಸಮರ್ಥ ಅವರು ಇನ್ನೂ ಚಿಕ್ಕವರಿದ್ದಾರೆ ವಯಸ್ಸಿನಲ್ಲಿ, ಇನ್ನು ಮುಂದೆ ಸಾಕಷ್ಟು ಇವು ಅವಕಾಶಗಳು ಸಿಗುತ್ತೆ, ಇದೊಂದು ಬಾರಿಗೆ ಅವಕಾಶ ಮಾಡಿಕೊಡಿ ನಮ್ಮ ಜನಾಂಗದವ್ರಿಗೆ ಅಂತ ಹೇಳಿದ್ರು. ಹೌದು, ಕರೆಕ್ಟ್ ಹೇಳಿದ್ದವರು. ಸಾದಿಕ್ ಪೈಲ್ವಾನ್ ಅವರು ಹೇಳಿದ್ದು ಕರೆಕ್ಟು. ಯಾರಿಗಾರ ಕೊಡಲಿ ಸರ್, ಸಾದಿಕ್ ಪೈಲ್ವಾನ್ ಅವ್ರಿಗೆ ಕೊಡಲಿ, ಜಬ್ಬರ್ ಸಾಬ್ಗಾರ ಕೊಡಲಿ, ಯಾರಿಗಾರ ಕೊಡಲಿ, ಮಾಡ್ತೀವಿ, ಅವಕಾಶ ಕೊಟ್ಟರೆ ಚೆನ್ನಾಗೈತೆ ಅಂತ ಹೇಳಕತ್ತೀವಿ. ನಮಸ್ಕಾರ ಸರ್. ಈಗ ದಾವಣಗೆರೆ ದಕ್ಷಿಣದಲ್ಲಿ ಉಪಚುನಾವಣೆ ಬಂದಿದೆ. ಇಲ್ಲಿ ತನಕ 6 ಬಾರಿ ನಾವು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವ್ರನ್ನ ಗೆಲ್ಲಿಸಿದ್ದೀವಿ. ಯಾಕಂದರೆ ಅವರು ಹಿರಿಯರಿದ್ದರು, ಎಲ್ಲ ಸಮಾಜದವ್ರನ್ನೂ ಹೊಂದ್ಕೊಂಡು ಹೋಗ್ತಾಯಿದ್ರು. ಇವತ್ತಿನ ದಿವಸ ಅವರು ತೀರ್ಕೊಂಡಿದ್ದಾರೆ. ಈ ಒಂದು ಜಾಗ ಖಾಲಿ ಆಗಿದೆ. ಇಡೀ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಿಗೆ ಎಲ್ಲೂ ಸ್ಥಾನ ಕೊಟ್ಟಿಲ್ಲ. ಆದ ಕಾರಣ ನಾವು ಇಷ್ಟು ಜನ, ನಾವು 88,000 ಮತಗಳಿದ್ದೀವಿ. ಆದರೂ ಉಪಚುನಾವಣೆ ಬರ್ತಾ ಇರೋದಿದ್ದು ರೆಗ್ಯುಲರ್ ಚುನಾವಣೆ ಅಲ್ಲ, ಸಾರ್ವತ್ರಿಕ ಚುನಾವಣೆ ಅಲ್ಲ, ಉಪಚುನಾವಣೆಯಲ್ಲಿ ಎಲ್ಲ ನಮ್ಮ ಸಮಾಜದವರು ಹಟ್ಟು ಹಿಡಿದಿದ್ದಾರೆ. ಈ ಸರಿ ನಮ್ಮ ಸಮಾಜದಿಂದ ಒಬ್ಬ ಶಾಸಕರಾಗಿ ನಮ್ಮ ಧ್ವನಿಯನ್ನು ವಿಧಾನಸೌಧದಲ್ಲಿ ಎತ್ತಬೇಕು ಅಂತ ಎಲ್ಲ ಪಟ್ಟು ಹಿಡಿದಿದ್ದಾರೆ. ಅದರಲ್ಲೂ ನಮ್ಮ ಸಮಾಜಕ್ಕಿಂತ ಬೇರೆ ಹಿಂದುಳಿದ ವರ್ಗದವರು ಸಹ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಈ ಸರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ತಂದು ಅವ್ರನ್ನ ಗೆಲ್ಲಿಸಿ ಅವ್ರಿಗೊಂದು ಚಾನ್ಸ್ ಕೊಡೋಣ ಅಂತ ಎಲ್ಲ ಮುಂದೆ ಬಂದಿದ್ದಾರೆ. ಅದಲ್ಲದೆ ನಮ್ಮ ಸಮಾಜದಲ್ಲಿ ಎಲ್ಲ ಪಕ್ಷದಲ್ಲಿ ಬೆರ್ತಿದ್ದಾರೆ. BJPಯಲ್ಲೂ ಇದ್ದಾರೆ, JDSನಲ್ಲೂ ಇದ್ದಾರೆ, MIMನಲ್ಲೂ ಇದ್ದಾರೆ, HDPನಲ್ಲೂ ಇದ್ದಾರೆ. ನಾವು ಸಮಾವೇಶ ಮಾಡಿದ್ವಿ, ಎಲ್ಲ ಪಕ್ಷದ ಮುಖಂಡರು ನಮ್ಮ ಸಮಾಜದ ಸೇರಿ ಒಂದು ನಿರ್ಣಯಕ್ಕೆ ಬಂದ್ವಿ. ಈ ಸರಿ ದಾವಣಗೆರೆ ದಕ್ಷಿಣದಿಂದ ಕಾಂಗ್ರೆಸ್ಸಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ನಾವು ಪಕ್ಷ ಭೇದ ಮರೆತು ಎಲ್ಲರೂ ಒಂದಾಗಿ ನಾವು ಗೆಲ್ಸೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಇಂಥ ಸುವರ್ಣ ಅವಕಾಶ ಕಾಂಗ್ರೆಸ್ ಪಕ್ಷದವರಿಗೆ ಯಾವತ್ತೂ ಬರೋದಿಲ್ಲ. ಇದನ್ನು ಅವರು ಉಪಯೋಗ ಮಾಡ್ಕೋಬೇಕು. ಅಲ್ಪಸಂಖ್ಯಾತರಿಗೆ ಕೊಡ್ರಿ ಒಂದ್ಸರಿ ಟಿಕೆಟು. ಯಾಕೆ ನಮಗೆ ಅಯೋಗ್ಯತೆ ಇಲ್ಲ? ಬರೀ ಒಂದೇ ಫ್ಯಾಮಿಲಿಗೆ ಕೆಲವರು ಹೇಳ್ತಿದ್ದಾರೆ ಅವ್ರಿಗೆ ಅನುಕಂಪದ ಮೇಲೆ ಅವ್ರಿಗೆ ಕೊಡಬೇಕು ಅಂತ. ಅಲ್ಲರಿ, ಅನುಕಂಪದ ಮೇಲೆ ಕೊಡಬೇಕಂದ್ರೆ ಅವ್ರ ಮನೆಯಲ್ಲಿ MP ಇದ್ದಾರೆ, ಶಾಸಕರು, ಸಚಿವರು ಇದ್ದಾರೆ,
ಆದರೂ ಅನುಕಂಪದ ಮೇಲೆ ನೀವು ಕೇಳ್ರಿ, ಬೇರೆ ಕಡೆ ಡಿಸ್ಟಿಕ್ನಲ್ಲಿ ಬೇರೆ ಕಡೆ ಕೇಳ್ರಿ. ಹಾಂ, ಈಗ 2 ವರ್ಷದಲ್ಲಿ ಖಾಲಿ ಆಗುತ್ತೆ, ಸಾರ್ವತ್ರಿಕ ಚುನಾವಣೆ ಬರುತ್ತೆ, ಅವಾಗ ಕೇಳ್ರಿ ನೀವು. ಈಗ ದಾವಣಗೆರೆ ತಕ್ಷಣವೇ ಬೇಕಂತ ಯಾಕೆ ನಿಮಗೆ ಬೇಕು? ಜಮೀರ್ ಅಹ್ಮದ್ ಸಾಹೇಬರು ನಮ್ಮ ಸಮಾಜದ ರಾಜ್ಯದ ಮುಖಂಡರು, ಅವರು ನಮ್ಮ ಸಮಾಜದ ಬಗ್ಗೆ ಕಾಳಜಿ ವಹಿಸಲೇಬೇಕು. ಅವ್ರು ಕೇಳಿರ್ತಾರೆ ನಮ್ಮ ಸಮಾಜಕ್ಕೆ ದಕ್ಷಿಣದಲ್ಲಿ ಟಿಕೆಟ್ ಕೊಡ್ರಿ ಅಂತ. ಅದನ್ನು ಇವರು ಹೊಟ್ಟೆ ಉರಿಸ್ಕೊಂಡು ಮಾತಾಡಿದಾರು, ಏಕವಚನದಲ್ಲಿ ಹೊಟ್ಟೆ ಉರಿಸ್ಕೊಂಡು ಮಾತಾಡಿದಾರು. ಯಾಕಂದರೆ ಅವರು ಒಬ್ಬ ಸಚಿವರು, ಪ್ಲಸ್ ನಮ್ಮ ಸಮಾಜದ ನಾಯಕರವರು, ಇಡೀ ರಾಜ್ಯಕ್ಕೆ ಸಮಾಜದ ನಾಯಕರು. ನೀವು ಭಾಳ ಜನ ಮಂತ್ರಿಗಳು ನೋಡಿದ್ದೀರಿ, ಅವರು ಡಿಸ್ಟಿಕ್ನಾಗ ಅಷ್ಟೇ ಅವ್ರ ಪ್ರಭಾವ ಇರುತ್ತೆ ವಿನಃ ಬೇರೆ ಡಿಸ್ಟಿಕ್ ಹೋದರೆ ಯಾರಂತ ಕೇಳೋದಿಲ್ಲ. ಆದರೆ ಜಮೀರ್ ಅಹ್ಮದ್ ನಮ್ಮ ರಾಜ್ಯದ ಮೂಲೆ ಮೂಲೆಗೆ ಹೋದ್ರೂ ಅವ್ರು ಬರ್ತಾರಂತ ಗೊತ್ತಾದರೆ 10,000 to 15,000 ಜನ ಸುಮ್ಮನೆ ಸೇರ್ತಾರೆ, ಯಾವುದೋ ಕಾರ್ಯಕ್ರಮ ಇಲ್ಲದ್ರೂ ಸೇರ್ತಾರೆ. ಅವ್ರಿಗೆ ಸ್ಟಾರ್ ಕ್ಯಾಂಪೇನ್ ಆಗಿ ತೆಲಂಗಾಣ ಕಳಿಸಿದ್ದಾರೆ ಕಾಂಗ್ರೆಸ್ನವರು, ಮಹಾರಾಷ್ಟ್ರದಾಗ ಕಳಿಸಿದ್ದಾರೆ, ಬಿಹಾರಿಗೆ ಹೋಗಿ ಬಂದಿದ್ದಾರೆ. ಯಾಕೆ? ಇವರು ಒಬ್ಬ ಸಮುದಾಯದ ನಾಯಕರು, ಇವ್ರ ಹಿಂದೆ ಮತ ಬ್ಯಾಂಕ್ ಇದೆ. ಹಂಗೆ ಇರ್ಬೇಕಾರ ನಮ್ಮ ಬಗ್ಗೆ ಅವರು ನಮಗೆ ಟಿಕೆಟ್ಗಳ ತಪ್ಪೇನೈತೆ? ಎಲ್ಲರಿಗೂ ನೋಡ್ರಿ, ನಾವು ಕಾಂಗ್ರೆಸ್ ಪಕ್ಷದವರು, ಅವರು ಕಾಂಗ್ರೆಸ್ ಪಕ್ಷದವರು, ಎದುರಾಳಿನೂ ಕಾಂಗ್ರೆಸ್ ಪಕ್ಷದವರು. ಟಿಕೆಟ್ ಸಿಗೋ ತನಕ ಎಲ್ಲ ಪಕ್ಷದಲ್ಲೂ ಗುಂಪುಗಾರಿಕೆ ಇರುತ್ತೆ. ಟಿಕೆಟ್ ಹೈಕಮಾಂಡ್ ಯಾರಿಗೆ ಕೊಡುತ್ತೋ ಅವರಿಗೆ ನಾವು ಪಕ್ಷ ನಿಷ್ಠೆಯಿಂದ ದುಡಿದು ಅವ್ರಿಗೆ ಗೆಲ್ಲಿಸ್ಬೇಕು. ಈಗ ಟಿಕೆಟ್ ಕೇಳೋಕ್ಕೇ ಗುಂಪುಗಾರಿಕೆ ಮಾಡಬಾರ್ದು, ನಮ್ಮವ್ರನ್ನ ಬಿಟ್ಟು ಬೇರೆಯವ್ರು ಯಾರು ಕೇಳಬಾರ್ದು ಅಂತ ಇದು ಮಾಡಿದರೆ ತಪ್ಪಿದು. ಖಂಡಿತ ಸರ್. ಇನ್ನೊಂದು, ಮಲ್ಲಿಕಾರ್ಜುನ ಅವರು ಒಂದು ಪದವನ್ನು ಬಳಕೆ ಮಾಡ್ತಾರೆ, ದಾವಣಗೆರೆಗೆ ಏನಪ್ಪ ಸಂಬಂಧ ನೀನು ಅಂಥೇಳಿ. ಈಗ ನೀವು ಹೇಳಿದ್ನಲ್ಲ, ದಾವಣಗೆರೆಗೆ ಏನು ಸಂಬಂಧ ಅಂದರೆ, ಹಂಗೆ ನಾವು ಕೇಳಿದರೆ ಇವರು ದಾವಣಗೆರೆ ಜಿಲ್ಲಾ ಮಂತ್ರಿ, ಇವರಿಗೆ ಸಂಬಂಧ ಏನೇನಿದೆ ತೋರಿಸ್ಲಾ? ಕಳೆದ ಚುನಾವಣೆಯಲ್ಲಿ ಇವ್ರ ಕ್ಷೇತ್ರದಲ್ಲಿ 26,000 BJP ಲೀಡ್ ಬಂದಿದ್ದಿಲ್ಲ, ಅದಕ್ಕೇನು ಸಂಬಂಧ? ಅದಕ್ಕೇನು ಸಂಬಂಧ? ಸ್ವಕ್ಷೇತ್ರದಲ್ಲಿ 26,000 BJP ಲೀಡ್ ಬಂತಲ್ಲ, ಅವಾಗ ಎಲ್ಲಿ ಹೋಗಿತ್ತು, ಏನು ಸಂಬಂಧ ಅಂತ. ಇದೇ ದಕ್ಷಿಣದಾಗೆ ಜಮೀರ್ ಅಹ್ಮದ್ ಖಾನ್ ಬರಲಿಲ್ಲ ಅಂದರೆ 21,000 ನಾವು ಕಾಂಗ್ರೆಸ್ಸಿಗೆ ಲೀಡ್ ಕೊಟ್ವಲ್ಲ, ಅವಾಗ ಜಮೀರ್ ಅಹ್ಮದ್ ಖಾನ್ ಸಂಬಂಧ ಬೇಕಾಗಿತ್ತಾ? ಅಲ್ಪಸಂಖ್ಯಾತರು ಬೇಕಾಗಿತ್ತಾ? ಕೆಲವೊಂದು ಅಲ್ಪಸಂಖ್ಯಾತರು ಕರ್ಕೊಂಡೋಗಿ ಇವ್ರನ್ನ ಬಿಟ್ಟರೆ ಬೇರೆಯವರಿಲ್ಲ, ಗೆಲ್ಲೋದಿಲ್ಲ ಅಂತ CM ಹತ್ರ DCM ಹತ್ರ ಹೇಳ್ಸ್ತಾರಲ್ಲ, ಅವ್ರು ಯಾರ್ರೀ? ಮಾಜಿ ಕಾರ್ಪೊರೇಟ್ರುಗಳು. ಗೆಲ್ಸೋರು ಯಾರು? ಪಕ್ಷ ಗೆಲ್ಲಿಸುತ್ತಾ? ನಮ್ಮ ಸಮಾಜ ಬಿಟ್ಟು ಅವ್ರಿಗೆ ಓಟ್ ಹಾಕಿ ಗೆಲ್ಲಿ ಅವರು. ಈಗ ಅವ್ರ ಜೊತೆ ಹೋಗಿದಾರಲ್ಲ ಕಾರ್ಪೊರೇಟ್ರುಗಳು, ಅವ್ರು ಹೋಗಿ ಬೇರೆ ವಾರ್ಡ್ನಲ್ಲಿ ನಿಂತ್ಕೊಂಡು ಗೆಲ್ಲಿಸ್ಲಿ ಮಲ್ಲಿಕಾರ್ಜುನ, ಉತ್ತರ ಭಾಗದಲ್ಲಿ ಗೆಲ್ಲಿಸ್ಲಿ. ದಕ್ಷಿಣದಲ್ಲಿ ಅದು ನಮ್ಮ ಸಮಾಜದ ಮತ ಬ್ಯಾಂಕ್ ಇರೋ ಕಾರಣಕ್ಕೆ ಮಾತ್ರ ಗೆದ್ದಿರೋರು ವಿನಃ ಕಾಂಗ್ರೆಸ್ ಪ್ರಭಾವ, ಮಲ್ಲಿಕಾರ್ಜುನ್ ಪ್ರಭಾವ ಅದೆಲ್ಲ ಗೆದ್ದಿಲ್ಲ. ಅವರು ಅಷ್ಟೇ ಪ್ರಭಾವ ಮಲ್ಲಿಕಾರ್ಜುನ್ದೈತೆ ಅಂತ ಹೇಳಿದರೆ ಉತ್ತರದಾಗ ಕರ್ಕೊಂಡು ಗೆಲ್ಲಿಸ್ಲಿ. ಭಾಳ ಅದಾವಲ್ಲ ವಾರ್ಡ್ಗಳು. ನಿಜಕ್ಕೂ ಸರ್. ಇನ್ನೊಂದು ಅಂದರೆ ಸಮರ್ಥ ಅವ್ರಿಗೆ ಸಾಕಷ್ಟು ಇನ್ನೂ ಅನುಭವ ಜಾಸ್ತಿ ಇನ್ನೂ ಬರಬೇಕಾದಂಥದ್ದು ಸಾಕಷ್ಟು, ಇನ್ನೂ ಚಿಕ್ಕ ವಯಸ್ಸು. ಇವಾಗಲೇ ಟಿಕೆಟ್ ಕೇಳುವಂಥದ್ದು ಏನು ಅಷ್ಟು ಅರ್ಜೆಂಟ್ ಏನು ಸರ್? ಅಂದರೆ ಈ ಕ್ಷೇತ್ರ ಕೈ ಬಿಟ್ಟು ಹೋಗುತ್ತೆ ಅನ್ನೋ ಒಂದು ಭಯನ ಏನಂತ ನೋಡಿ. ನಮ್ಮ ಸಂವಿಧಾನದಲ್ಲಿ ಒಂದು ಇದಿದೆ, ಮಗು ಹುಟ್ಟಿದ ಮೇಲೆ LKG ಹೋಗಬೇಕು, UKG ಹೋಗಬೇಕು, ಫಸ್ಟ್ ಸ್ಟ್ಯಾಂಡರ್ಡ್ ಹೋಗಬೇಕು, ಪ್ರೈಮ್ರಿ ಸ್ಕೂಲು, ಹೈಸ್ಕೂಲು, ಕಾಲೇಜು, ಡಿಗ್ರಿ ಅಂತಿದೆ. ಒಂದೇ ಸರಿ ಕಾಲೇಜಿಗೆ ಹೋದರೆ ಅವ್ನಿಗೇನು ಅರ್ಥ ಆಗುತ್ತೆ? ಸಮರ್ಥ ಪಾಪ ಒಳ್ಳೆ ಮಂತ್ಯಾನದವರು, ರಾಜಕೀಯ ಒಳ್ಳುವ ಮಂತ್ಯಾನದವರು ಇದೆ, ಸಮಯ ಇದೆ, ಇನ್ನೂ 26-27 ವರ್ಷ ಇದೆ. ಪಕ್ಷಕ್ಕೆ ಕೆಲಸ ಮಾಡಿದಾರಾ? ಇಲ್ಲ. ಯಾರ್ದೋ ಮಂತ್ರಿ ಮಗ ಅಂತ ಹೇಳಿ ಕೊಟ್ಬಿಡ್ತಾರ? ಪಕ್ಷಕ್ಕೆ ಕೆಲಸ ಮಾಡಿದರೆ ನಾವು ಒಪ್ಕೊತೀವಿ, ಸಮರ್ಥಿಗೆ ಕೊಡ್ರಿ ಅಂತ. 26ನೇ ವರ್ಷ, ಇನ್ನೂ ಟೈಮ್ ಇದೆ, ದುಡಿಲಿ ಪಕ್ಷಕ್ಕೆ. 1-2 MLA ಎಲೆಕ್ಷನಿಗೆ ದುಡಿಲಿ, ಆಮೇಲೆ ನಾವೇ ಹೇಳ್ತೀವಿ ಸಮರ್ಥಿಗೆ ಕೊಡ್ರಿ ಟಿಕೆಟು ಅಂತ. ಈಗ ಸದ್ಯ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರು 30-40 ವರ್ಷದಿಂದ ದುಡ್ಕೊಂಡ್ಬಂದಿದ್ದಾರೆ, ಅವರು ಅರ್ಹರಿದ್ದಾರೆ, ಅವರಿಗೆ ಟಿಕೆಟ್ ಕೊಡ್ರಿ, ಗೆಲ್ಲಿಸ್ರಿ. ಇದು 2 ವರ್ಷದಷ್ಟೇ ಟೈಮ್ ಇರೋದು, ಬೈ ಎಲೆಕ್ಷನ್ ಇದು.
ಸಾರ್ವತ್ರಿಕ ಚುನಾವಣೆ 5 ವರ್ಷದಲ್ಲ, ಬೈ ಎಲೆಕ್ಷನ್ನು ಒಂದು ಬುನಿಯಾದಿ ಮಾಡಿದರೆ ಮುಂದೆ ಒಂದು ಸಮಾಜಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನಮ್ಮ ಧ್ವನಿ ವಿಧಾನಸೌಧದಲ್ಲಿ ಎತ್ತರ ಯಾರು? ಈಗ ನೀವು ನೋಡಿದ್ದೀರಿ, ದಾವಣಗೆರೆ ದಕ್ಷಿಣ ಉತ್ತರ ಇದೆ. ಉತ್ತರದಲ್ಲಿ ಏನು ಕೆಲಸ ಆಗಿದೆ, ದಕ್ಷಿಣದಲ್ಲಿ ಏನು ಕೆಲಸ ಆಗಿದೆ ನಿಮ್ಮ ಕಣ್ಮುನ್ನೆನೇ ಇದೆ. ಭಾಳ ಹೇಳ್ತಾರೆ ಈ ಕಡೆ ಬಂದಿದ್ದು ಗ್ರಾಂಟ್ ಎಲ್ಲ ತೊಗೊಂಡೋಗಿ ಉತ್ತರಕ್ಕೆ ಹಾಕ್ಕೊಂಡು ಅಲ್ಲಿ ಕೆಲಸ ಮಾಡಿಸಿದ್ದಾರೆ ಅಂತ. ಆಗಲಿ, ಮಾಡಿಸ್ಲಿ, ಅದು ದಾವಣಗೆರೆನೇ, ಇದು ದಾವಣಗೆರೆನೇ. ಆದರೆ ನಮಗೆ ಮಲ್ತಾ ಇದ್ರು ಯಾಕೆ ಮಾಡ್ತೀರಿ ನೀವು? ನಮಗೆ ಬಂದಿರತಕ್ಕಂಥ ಮಂಡಕ್ಕಿ ಬಟ್ಟಿ ದುಡ್ಡನ್ನು ತಗೊಂಡೋಗಿ ಆ ಕಡೆ ಹಾಕಿ ನೀವು ಮಾಡಿದ್ರಲ್ಲ, ಇದು ನ್ಯಾಯನ? ಇದು ನಾವು ಕೇಳಿದರೆ ನಾವು ಪಕ್ಷದ್ರೋಹಿಗಳು ಅದೆಲ್ಲ ಪಟ್ಟ ಕಟ್ತೀರ ನೀವು. ಈಗಲೂ ಕೂಡ ಸಾಕಷ್ಟು ನಿಮ್ಮ ಒಂದು ಸಮುದಾಯದವ್ರನ್ನ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಕಡೆ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡ್ತಾರೆ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ. ಅಂದರೆ ನಮ್ಮ ಕಡೆ ಅಲ್ಪಸಂಖ್ಯಾತರು ಸಾಕಷ್ಟು ಜನ ಇದ್ದಾರೆ ಅಂತೇಳಿ ಅವರೇ ಒಂದು ತೋರಿಸೋ ಒಂದು ನೋಡ್ತಾ ಇರ್ತಕ್ಕಂಥ, ನೀವು ನೋಡ್ತಾ ಇದ್ದೀರಿ ನೋಡಿ ಸ್ಟ್ರಾಟಜಿ ಇದು. ನೋಡಿ, ಎಲ್ಲ ಗುಂಪುಗಾರಿಕೆಗಳಲ್ಲಿ ಇದು ನಡೆಯೋದು ಸಹಜ. ಅವ್ರ ಜೊತೆ ಹೋಗಿದಾರಲ್ಲ, ಬೆರಳ ಎಣಿಕೆಯಷ್ಟು ಜನ ಹೋಗಿದ್ದಾರೆ. ಅದನ್ನು ನಾವು ಮಾಡ್ಬೋದು. ಒಂದು ಕಾಲ ಇತ್ತು, ಶಾಮನೂರು ಶಿವಶಂಕರಪ್ಪನವರ ಮನ್ಚಾಂದವ್ರು ಏನು ಹೇಳ್ತಿದ್ರು, ಬಿ ಫಾರಮ್ ನಮ್ಮ ಮನೆಗೆ ಬರುತ್ತೆ ಅಂತ ಅವ್ರು ಹೇಳ್ತಾಯಿದ್ರು. ಇವತ್ತು ಅವರು ಈ ಗತಿ ಬಂತ, ಜನಕ್ಕೆ ಕರ್ಕೊಂಡೋಗಿ, ಸಮಾಜದವ್ರು ಕರ್ಕೊಂಡೋಗಿ ನಮಗೆ ಬಿ ಫಾರಮ್ ಕೊಡ್ರಿ, ನಮ್ಮ ಮಗನ ಟಿಕೆಟ್ ಕೊಡ್ರಿ ಅಂತ ಕೇಳೋ ಗತಿ ಮಾಡೋ, ಲಾಬಿ ಮಾಡೋ ಈ ಗತಿ ಬಂತ. ಅವರು ನಮ್ಮ ಸಮಾಜದಲ್ಲಿ ಹೊಂದ್ಕೊಂಡು ಹೋಗಿ ನಮ್ಮ ಸಮಾಜದ ಕೆಲಸಗಳನ್ನ ಮಾಡಿದರೆ ಈ ಗತಿ ಅವ್ರಿಗೆ ಬರ್ತಿದ್ದಿಲ್ಲ. ಮೊನ್ನೆ ನೀವು ನೋಡಿದ್ರಿ, DCMಗೆ CMಗೆ ಭೇಟಿ ಮಾಡಿದ್ರಲ್ಲ, ನಮ್ಮ ಸಮಾಜ, ಮುಸ್ಲಿಂ ಸಮಾಜದ ಜನ ಬಿಟ್ಟರು ಬೇರೆ ಸಮಾಜದಲ್ಲಿ ಯಾರಿದ್ದಾರೆ? ನಮ್ಮ MLC ಜಬ್ಬಾರ್ ಸಾಹೇಬರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದರು. ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರು ಇದ್ದರು, ಜಿಲ್ಲಾ ನಾಯಕರ ಸಂಘದ ಅಧ್ಯಕ್ಷರು ಇದ್ದರು. ಎಲ್ಲ ಸಮಾಜದವ್ರು ಸೇರಿ, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲ ಸೇರಿ ಈ ಸರಿ ನಾವು ಚುನಾವಣೆ ಮಾಡೋಣ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅವರು ಹೋಗಿ ಮುಖ್ಯಮಂತ್ರಿಗೆ ಭೇಟಿ ಮಾಡಿ ಬಂದ್ದಾರೆ. ನಮ್ಮ ಜಬ್ಬಾರ್ ಸಾಹೇಬ್ರೇನು ಹೇಳಿಲ್ಲ ಅವರಿಗೆ ಹೋಗಿ ನೀವು ಭೇಟಿ ಮಾಡಿ ಬಂದರೆ, ಸ್ವತಃ ಅವರೇ ಹೋಗಿ ಇಚ್ಛೆಯಿಂದ ಹೋಗಿ ಅವರು ಭೇಟಿ ಮಾಡಿ ಜಬ್ಬಾರ್ ಸಾಹೇಬ್ರಿಗೆ ಕೊಡ್ರಿ ಅಂತ ಹೇಳಿದ್ದಾರೆ. ಕೊಡ್ತಾರೆ. ಹೈಕಮಾಂಡು ಸಹ ಕಣ್ಣು ಮುಚ್ಕೊಂಡು ಕುಂತಿಲ್ಲ. ದಬ್ಬಾಳಿಕೆ ಮಾಡಿ ಜನ ಬೆಂಬಲ ತೋರಿಸಿದ್ರೆ ಟಿಕೆಟ್ ಕೊಡ್ತಾರೆ ಅಂತ ಅವರು ಸರ್ವೆ ಮಾಡಿಸ್ತಾರೆ. ಈ ಸರಿ ಯಾರಿಗೆ ಕೊಟ್ಟರೆ ಸೂಕ್ತ ಅಂತ ಅವರು ತಿಳಿದು, ನಮಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷ ಈ ಸರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟೇ ಕೊಡುತ್ತೆ. ಟಿಕೆಟ್ ಕೊಟ್ಟರೆ ನಾವು ಗೆದ್ದು ಬರೋ ವಿಶ್ವಾಸ ನಮಗಿದೆ ಸರ್. ಅಂದರೆ ಸಾಕಷ್ಟು ಬಾರಿ ಶಾಮನೂರು ಶಿವಶಂಕರಪ್ಪನವರು ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಶಾಸಕರಾಗಿರ್ತಾರೆ, ಸಚಿವರು ಕೂಡ ಆಗಿದ್ದರು, ಮುತ್ಸದ್ದಿವ್ ಕೂಡ ಹೌದು. ಸರ್, ಯಾಕೆ ಅಭಿವೃದ್ಧಿ ಮಾಡಿಲ್ಲ ಸರ್ ಈ ಭಾಗದಲ್ಲಿ? ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲ, ಒಂದು ಸರ್ಕಾರದ ಒಂದು ಗೌರ್ಮೆಂಟ್ ಒಂದು ಕಾಲೇಜ್ ಇಲ್ಲ, ಒಂದು ವಯಸ್ಸಾದವ್ರಿಗೆ ಒಂದು ಪಾರ್ಕ್ಗಳಿಲ್ಲ. ಅಂದರೆ ಇದನ್ನು ಉತ್ತರಕ್ಕೆ ಹೋಲಿಕೆ ಮಾಡಿದರೆ ಸಾಕಷ್ಟು ಅಭಿವೃದ್ಧಿ ಹೊಂದಿದೆಪ್ಪ ಉತ್ತರ. ಅಂದರೆ ಯಾಕೆ ಈ ಭಾಗಕ್ಕೆ ಅದು ಮತ ಬ್ಯಾಂಕ್ ರೀತಿ ಅಷ್ಟೇ ಉಪಯೋಗ ಮಾಡ್ಕೊಂಡ್ರ ಅಂತ ದಕ್ಷಿಣ ವಿಧಾನಸಭಾ ಕ್ಷೇತ್ರ? ನೋಡಿ, ಶಾಮನೂರು ಶಿವಶಂಕರಪ್ಪನವರು ಇಲ್ಲಿ ಶಾಸಕರಾಗಿದ್ದರು ಅಷ್ಟೇ. ಅವ್ರಿಗೆ ವಯೋಮಿತಿ ಆಗಿತ್ತು, ವಯಸ್ಸಾಗಿತ್ತು. ಶಾಸಕರು ಹೆಸರು ಇವ್ರದಿತ್ತು, ಕೆಲಸ ಮಾಡೋರು ಬೇರೆಯವರಿದ್ದರು. ಪಾಪ ಯಜಮಾನ್ರ ಬಗ್ಗೆ ನಾವು ಮಾತಾಡೋದು ತಪ್ಪು. ಯಜಮಾನ್ರಿಗೆ ಕಾಳಜಿ ಇತ್ತು ದಾವಣಗೆರೆ ದಕ್ಷಿಣ ಉತ್ತರ ಇದು ಇಂಪ್ರೂವ್ ಮಾಡಬೇಕು ಅಂತ. ಆದರೆ ಕೆಲವು ಬಂಡವಾಳಶಾಹಿಗಳು ಇಲ್ಲಿ ಗ್ರ್ಯಾಂಟ್ ಆಗಿದ್ದು ತೊಗೊಂಡೋಗಿ ಇಲ್ಲಿ ತೋರಿಸಿ ಆ ಕಡೆ ಹಾಕೊಂಡು ಮಾಡಿದರು. ಅದಕ್ಕೇನು ಮಾಡಿದ್ರು ಪಾಪ ಯಜಮಾನ್ರ ಬಗ್ಗೆ ನಾವು ಏನು ಮಾತಾಡಲ್ಲ. ಯಾರು ಪ್ರಶ್ನೆ ಮಾಡಲಿಲ್ಲ ಸರ್ ಆ ಸಂದರ್ಭದಲ್ಲಿ? ನೋಡಿ, ಯಜಮಾನ್ರು ವಿರುದ್ಧ ಯಾರು ಮಾತಾಡೋಕ್ಕೆ ತಯಾರಿದ್ದಿಲ್ಲ. ಹಿರಿಯರಿದ್ದಾರೆ, ಅದಕ್ಕೆ ಅವ್ರಿಗೆ ಮಾತಾಡೋದು ಸರಿ ಇಲ್ಲ ಅಂತ. ಈಗ ಯಜಮಾನ್ರಿಲ್ಲ, ಈಗ ಎಲ್ಲರೂ ಹೊರಗೆ ಬಂದಿದ್ದಾರೆ. ನೀವು ದಾವಣಗೆರೆಗೆ ವಾತಾವರಣ ನೋಡ್ತಾ ಇದ್ದೀರಿ. ಈಗ ಎಲ್ಲ ಬುಗುಲೆದ್ದಿದೆ, ಒಂದೊಮ್ಮೆ ಬೆಂಕಿ ಹಚ್ಚಿದಂಗೆ ಆಗಿದೆ. ಅದು ಯಾರಿಂದ ಆಯಿತು? ಅಲ್ರಿ, ಪಕ್ಷದಲ್ಲಿ ಟಿಕೆಟ್ ಕೇಳೋದೇ ತಪ್ಪ. ಒಂದೇ ಕುಟುಂಬಕ್ಕೆ ಮಾತ್ರ ಸೀಮಿತನ ಕಾಂಗ್ರೆಸ್ ಟಿಕೆಟ್ ದಕ್ಷಿಣದ್ದು? ಅದನ್ನೇ ನಾವು ಹೇಳ್ತಾ ಇರೋದು. ಒಂದೇ ಕುಟುಂಬಕ್ಕೆ ಸೀಮಿತ ಆಗಿರೋದು ಬೇಡ, ವಿಕರ್ಣೀಕರಣ ಆಗಬೇಕು, ಎಲ್ಲ ಸಮಾಜದವ್ರಿಗೂ ನ್ಯಾಯ ಸಿಗಬೇಕು. ಆದ ಕಾರಣ ಈಗ ನೋಡ್ರಿ, ದಾವಣಗೆರೆ ಜಿಲ್ಲೆಯಲ್ಲಿ 7 ಕ್ಷೇತ್ರ ಇದ್ದಾವೆ. 5 ಕ್ಷೇತ್ರದಲ್ಲಿ ಲಿಂಗಾಯತರೇ ಇದ್ದಾರೆ.
ಒಂದು ಕ್ಷೇತ್ರದಲ್ಲಿ ಜಗಳೂರಿನಲ್ಲಿ ST ಇದ್ದಾರೆ, ಮಾಯಕೊಂಡ ಕ್ಷೇತ್ರದಲ್ಲಿ SC ಇದ್ದಾರೆ. ನಮಗೆ ಬೆಳಗಾಂ ಬಿಟ್ಟರೆ ಬೆಂಗಳೂರು ತನಕ ಒಂದು ಶಾಸಕರು ಅಲ್ಪಸಂಖ್ಯಾತರು ಇಲ್ಲ. ಈ ಮೊನ್ನೆ ಬಂದಿದ್ದಲ್ಲ, ಅದು ಬೈ ಎಲೆಕ್ಷನ್ನಲ್ಲಿ ನಾವು ಹಠ ಮಾಡಿ ನಾವು ಗೆಲ್ತೀವಿ ಅಂತ ಟಿಕೆಟ್ ತಂದು ನಾವು ಗೆದ್ದು ತೋರಿಸಿದ್ದೀವಿ. ಶಿಗ್ಗಾಂವ್ ಇಲ್ಲಿಂದ 100 ಕಿಲೋಮೀಟ್ರು. ಅದಾದಮೇಲೆ ಒಂದು ಶಾಸಕರು ಇಲ್ಲ. ದಾವಣಗೆರೆಗೆ ಟಿಕೆಟ್ ಕೊಟ್ರಿ ಒಂದು. ಮಧ್ಯ ಕರ್ನಾಟಕ ಆಗುತ್ತೆ. ಇದು ಮುಂಬರುವ 28ರ ಸಾರ್ವಜನಿಕ ಚುನಾವಣೆಗೆ ಮುನ್ಸೂಚನೆ ಇದು. ದಾವಣಗೆರೆ ದಕ್ಷಿಣ ಚುನಾವಣೆ ಇದೆಯಲ್ಲ, ಯಾಕಂದರೆ ಮೊನ್ನೆ ನಡೆದಕ್ಕಂಥ ಘಟನೆ ಇಡೀ ದಾವಣಗೆರೆ ಜಿಲ್ಲೆಗೆ ಸೀಮಿತವಾಗಿಲ್ಲ, ಇಡೀ ರಾಜ್ಯದಂಥ ಸುದ್ದಿಯಾಗಿದೆ. ಜಮೀರ್ ಅಹ್ಮದಿಂದು ಇಡೀ ರಾಜ್ಯದಂಥ ಸುದ್ದಿ ಆಗಿದೆ. ನಮ್ಗೆ ಅಭಿಮಾನ ಇದೆ ರೀ, ನಮ್ಮ ಮಂತ್ರಿಗಳ ಮೇಲೆ ನಮಗೆ ಅಭಿಮಾನ ಇದೆ. ನಮ್ಮ ಮಂತ್ರಿಗೆ ಯಾರು ಹೇಳಿದರೆ ನಮ್ಗೆ ನಾವು ಯಾಕೆ ಸುಮ್ಮನೆ ಇರಬೇಕು? ಇಡೀ ರಾಜ್ಯದಿಂದ ನೀವು ನೋಡ್ತಾ ಇದ್ದೀರಿ, ಅವ್ರ ವಿರೋಧವಾಗಿ ಮಾತಾಡ್ತಿದ್ದಾರೆ. ಆದರೂ ಸಿದ್ದರಾಮಯ್ಯರಿಗೆ ಗೊತ್ತಾಗಿದೆ, DK ಶಿವಕುಮಾರಿಗೆ ಗೊತ್ತಾಗಿದೆ, ಇದು ಮುಂದುವರೆದ್ರೆ ಭಾಳ ನಮಗೆ ತೊಂದರೆ ಆಗುತ್ತೆ, ನಮ್ಮ ಪಕ್ಷಕ್ಕೆ ತೊಂದರೆ ಆಗುತ್ತೆ ಅಂತ ಅದನ್ನು ಅವ್ರು ಸರಿಪಡಿಸಿದ್ದಾರೆ. ಆದರೂ ಸಹ ಇನ್ನು ಮುಂದಾದರೂ ಯಾರು ಹೇಳಿದ್ದಾರೆ ಅವರು ಸರಿಪಡಿಸ್ಕೊಂಡು ಸ್ವಲ್ಪ ನೇಮತೆಯಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು. ಕೇಳೋದು ಎಲ್ಲರಿಗೂ ಸಹಜ, ಟಿಕೆಟ್ ಕೇಳೋದು ಸಹಜ. ಆದರೆ ಕೇಳಿದ ತಕ್ಷಣ ಕೊಟ್ಬಿಡ್ತಾರಾ? ಸಮರ್ಥಿಗೆ ಮೊನ್ನೆ ಹೋಗಿ ಕೇಳಿ ಬಂದ್ರಲ್ಲ, ಟಿಕೆಟ್ ತಂದ್ರ, B ಫಾರಮ್ ತಂದ್ರ? ಅವರು ರಿಕ್ವೆಸ್ಟ್ ಮಾಡ್ತಾರೆ, ನಮ್ಮವರು ರಿಕ್ವೆಸ್ಟ್ ಮಾಡ್ತಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ತಲೆ ಬಗ್ಲೇಬೇಕು. ಸರ್, ಇನ್ನೊಂದು ಸರ್, ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಂತ ಕೆಲಸಗಳು ಏನು ಸರ್? ಇನ್ನು ನೋಡಿ, ಮೊಟ್ಟ ಮೊದಲಿಗೆ ದಾವಣಗೆರೆ ದಕ್ಷಿಣದಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ಇಲ್ಲ. ಇಲ್ಲಿಂದ ಆಸ್ಪತ್ರೆ 5-6 ಕಿಲೋಮೀಟ್ರ್ ತನಕ ಒಂದು ಆಸ್ಪತ್ರೆಯೂ ಇಲ್ಲ, ಒಂದು ಕಾಲೇಜ್ ಇಲ್ಲ, ಒಂದು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಹಾಸ್ಟೆಲ್ ಇಲ್ಲ, ಒಂದು ಭದ್ರತೆ ಇಲ್ಲ, ವಿದ್ಯಾಭ್ಯಾಸಕ್ಕೆ ಒಂದು ಭದ್ರತೆ ಇಲ್ಲ. ನನ್ನ ಮಗಳು ಅಲ್ಲಿಂದ ಅಲ್ಲಿ ಹೋಗ್ತಾಳೆ, 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಹೋಗ್ತಾರೆ. ಅವು ಬರೋ ತನಕ ಮನೆಗೆ ನಮಗೆ ನೆಮ್ಮದಿ ಇರೋದಿಲ್ಲ. ನಮ್ಮ ಏರಿಯಾದಲ್ಲಿ ಒಂದು ಕಾಲೇಜ್ ಆಗಲಿ, ಯಾಕೆ ಅಷ್ಟೊಂದು ಲೇಔಟ್ ಅದಾವೆ, ಎಲ್ಲ CS ಸೈಟ್ಗಳದಾವೆ. ನೀವು ಮಾಡಿರಿ ಸರ್ಕಾರದಿಂದ. ಸರ್ಕಾರ ಹಣ ಕೊಡ್ತಾ ಇಲ್ಲ ನಿಮಗೆ, ಸರ್ಕಾರ ಹಣ ಕೊಡ್ತಾ ಇಲ್ಲ ಡೆವಲಪ್ ಮಾಡಿ ಅಂತ. ಯಾಕೆ ಮಾಡ್ತಾ ಇಲ್ಲ ನೀವು? ಯಾಕೆ ಮಾಡ್ತಾ ಇಲ್ಲ? ಮಾಡಿ, ನೀವು ಡೆವಲಪ್ ಮಾಡಿ. ಅವ್ರ ಮನಸ್ಸಿನಲ್ಲಿ ತಮ್ಮದೇ ಪಕ್ಷ ಅಲ್ವಾ ಸರ್? ತಮ್ಮದೇ ಪಕ್ಷ, ತಮ್ಮದೇ ನಾಯಕರು, ಯಾಕೆ ಸರ್ ಕೇಳಲಿಕ್ಕೆ ಭಯನಾ ಸರ್? ಕೇಳೋಕ್ಕೆ ಭಯ ಅಲ್ಲ, ಕೇಳಿದರೆ ನಾವು ಕೆಟ್ಟವರಾಗ್ತೀವಿ, ಹೌದಾ? ಅದಕ್ಕೆ ಯಜಮಾನ್ರಿದ್ರು ಬಿಡು, ಬೇಡ ಕೇಳೋದು ಬೇಡ, ಮಾಡ್ತಾರೆ ಅಂತ. ದೇವ್ರ ದಯ, ಪಾಪ ಅವ್ರು ತೀರ್ಕೊಂಡ್ರು. ಇನ್ನು ಮುಂದಾದರೂ ಅಭಿವೃದ್ಧಿ ಆಗಬೇಕು. ಯಾರಿಂದ ಆಗಬೇಕು? ಎಲ್ಲ ನಾನೇ ಇಟ್ಕೊತೀನಿ ಅಂತ ಹೇಳಿದರೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅಧಿಕಾರ ವಿಕಿರಣ ಮಾಡಬೇಕು, ಎಲ್ಲರಿಗೂ ಅಧಿಕಾರ ಸಿಗಬೇಕು. ನಿಮ್ಮ ನಾಲೆಜ್ನಲ್ಲಿ ಏನಿದೆ, ನಿಮ್ಮ ಬುದ್ಧಿಯಲ್ಲಿ ಏನು ಮಾಡಬೇಕು ಅಂತ ಇದೆ, ಎಲ್ಲ ಹೊರಗೆ ಬರಬೇಕು. ಒಬ್ಬನೇ ನಾನು ಹಿಟ್ಲರಾಗಿ ನಾನು ಮಾಡ್ತೀನಿ ಅಂದರೆ ಆಗೋದಿಲ್ಲ. ಅದಕ್ಕೆ ಎಲ್ಲರ ಅಧಿಕಾರ ಕೊಡ್ರಿ. ನೀವು ಒಂದು ಸರಿ ಕೊಟ್ಟು ನೋಡ್ರಿ ಅಲ್ಪಸಂಖ್ಯಾತರಿಗೆ. ನೀವು ಕೇಳಿದ್ರಲ್ಲಪ್ಪ, ನಾವು ಕೊಟ್ಟಿದ್ದೀವಿ, MLA ಮಾಡಿದ್ದೀವಿ, ನೀವು ಅಭಿವೃದ್ಧಿ ನಾವು ಮಾಡಿಲ್ಲ ಅಂತ ಹೇಳ್ತೀರಿ, ನೀವು 2 ವರ್ಷದಲ್ಲಿ ಏನು ಮಾಡ್ತೀರಿ ಮಾಡಿ ತೋರಿಸ್ರಿ ಅಂತ ಅವ್ರು ಕೇಳಲಿ, ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಕೊನೆಯದಾಗಿ, ಟಿಕೆಟ್ ಕೊಡದೇ ಇದ್ದರೆ ಮತ್ತೆ ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿದ್ದೆ ಆದರೆ ಅಲ್ಪಸಂಖ್ಯಾತರ ನಡೆ ಮುಂದೇನಿರುತ್ತೆ? ನೋಡಿ, ಇದು ನಂದು ಒಬ್ಬಂದು ನಡೆ ಅಲ್ಲ, ಇಲ್ಲಿ ಆಸ್ಪಿರೆಂಟ್ ಇದ್ದಾರಲ್ಲ ಅವ್ರ ನಡೆಯೂ ಅಲ್ಲ. ಈಗ ಸಮಾಜ ಒಂದಾಗಿ ಒಂದು ತೀರ್ಮಾನಕ್ಕೆ ಬಂದಿದೆ, ನಮ್ಮವನು MLA ಆಗಬೇಕು ಅಂತ. ಇನ್ನು ಟಿಕೆಟಿಂದು ನಡೀತಾ ಇದೆ. ಟಿಕೆಟ್ ಫೈನಲ್ ಆದಮೇಲೆ ನೋಡ್ರಿ, ಮತದಾರ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ಅಂಥ ಮಾಜಿ ಮುಖ್ಯಮಂತ್ರಿ ಮಗನ್ನೇ ಸೋಲಿಸಿದ್ದೀವಿ ನಾವು. ಮತದಾರಲ್ಲ ನಿರ್ಣಯ ಮಾಡಿದ್ದು, ನಾಯಕರೇ ನಿರ್ಣಯ ಮಾಡಿದ್ರ? ಮತದಾರ ನಿರ್ಣಯ ಏನು ಮಾಡ್ತಾನೆ, ಅವ್ರಿಗೆ ತಲೆ ಬಾಗ್ಲೇಬೇಕಾಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನನ್ನ ಹೆಸರು ಶಾನವಾಜ್ ಖಾನ್ ಅಂತ. ನಾನು ತಂಜಿಮುಲ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ನ ಮಾಜಿ ಕಾರ್ಯದರ್ಶಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.